ರಾಯಚೂರು ಜಿಲ್ಲೆಯ ಸಿರ್ವಾಡ ತಾಲೂಕಿನ ಕವಿತಾಳಯದಲ್ಲಿ ಮುಸ್ಲಿಂ ಮುಖಂಡ ಅಬ್ದುಲ್ ಕರೀಂ ಸಾಬ್ ತಮ್ಮ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದಿದ್ದಾರೆ. ಕಳೆದ 3 ವರ್ಷಗಳಿಂದ ಈ ಕಾರ್ಯಕ್ರಮ ಆಯೋಜಿಸುತ್ತಾ ಬಂದಿರುವ ಅಬ್ದುಲ್ ಕರೀಂ ಸಾಬ್ ಭಾವೈಕ್ಯತೆಯ ಸಂದೇಶ ಸಾರ್ತಿದ್ದಾರೆ. ಕವಿತಾಳ ಮತ್ತು ಪಾತಾಪುರದ ಅಯ್ಯಪ್ಪ ಸ್ವಾಮಿ ಪೀಠದ 40ಕ್ಕೂ ಹೆಚ್ಚು ಮಾಲಾಧಾರಿಗಳಿಗೆ ಹೋಳಿಗೆ, ತುಪ್ಪ, ಲಾಡು ಸೇರಿ ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ಮಾಡಿ ಸ್ವತಃ ಬಡಿಸುವ ಮೂಲಕ ಮಾದರಿಯಾಗಿ ನಿಂತಿದ್ದಾರೆ. ಭಾಗದಲ್ಲಿ ಕೋಮು ಸೌಹಾರ್ದತೆಯ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ನಾವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳಿರುವಾಗ ನಮ್ಮ ಧರ್ಮಗಳು ಬೇರೆ ಬೇರೆ ಇರಬಹುದು, ಆದರೆ ನಾವು ಮೊದಲು ಮಾನವರು, ಮನುಷ್ಯರು. ಹೀಗಾಗಿ ಮೊದಲು ಮಾನವೀಯತೆ ದೃಷ್ಟಿಯಿಂದ ನಾವು ಸ್ವಧರ್ಮ ಪಾಲನೆಯ ಜೊತೆಗೆ ಪರಧರ್ಮೀಯರನ್ನು ಕೂಡ ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಆದ್ದರಿಂದಲೇ ನಾವು ಏನೈತೆ ಅಂದರೆ ನಮ್ಮ ಸ್ವಧರ್ಮ ಪಾಲನೆ ಜೊತೆಗೆ ಪರಧರ್ಮೀಯರನ್ನು ಗೌರವಿಸುವುದು ಮತ್ತು ಅನ್ನ ಸಂತರ್ಪಣೆ ಮಾಡುವುದು ಪುಣ್ಯದಾಯಕವಾದಂಥ ಒಂದು ಕೆಲಸ. ಆದ್ದರಿಂದ ಇದು ನಾವು ಸತತವಾಗಿ 3ನೇ ವರ್ಷ ಮಾಡ್ತಾ ಇದ್ದೀವಿ. ಇಲ್ಲ, ನಿಜವಾಗ್ಲೂ ನೀವು ಹೇಳ್ದಂಗೆ ನಮ್ಮಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮೊದಲಿಂದನೂ ಇದೆ. ಈಗ ನಮ್ಮ ಭಾಗದಲ್ಲೇ ಮೋನಪ್ಪಯ್ಯನ ಜಾತ್ರೆ ಇದೆ. ನಾವು ಹಿಂದೂಗಳು ಮೋನಪ್ಪಯ್ಯ ಅಂತಾರೆ, ಮುಸಲ್ಮಾನರು ಮೊಯ್ನುದ್ದೀನ್ ಅಂತಾರೆ. ನಮ್ಮ ಪಕ್ಕದಲ್ಲೇ ಒಂದು 25-30 ಕಿಲೋಮೀಟರ್ನಲ್ಲೇ ಮೋನಪ್ಪಯ್ಯನ ಜಾತ್ರೆ ಆಗುತ್ತೆ. ಅಲ್ಲಿ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಹೋಗಿ ಅಲ್ಲಿ ಏನೈತೆ ಅಂತ ಹೇಳಿದ್ರೆ ದರ್ಶನ ಮಾಡ್ಕೊಂಡ್ಬರ್ತಾರೆ. ನಮ್ಮ ಪರಂಪರೆ ಇದೆ, ಹಿಂದೂ ಮುಸಲ್ಮಾನರ ಪರಂಪರೆ, ಐಕ್ಯತೆ ಇದೆ. ಅಣ್ಣ ತಮ್ಮರಾಗಿ ನಾವು ಬಾಳ್ತಾ ಇದ್ದೀವಿ ನಮ್ಮ ಭಾಗದಲ್ಲಿ. ಆದ್ದರಿಂದ ಇವು ಏನು ಕೋಮು ಗಲಭೆಗಳು ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಮಾತ್ರ, ಬೆಳವಣಿಗೆ ಅಷ್ಟು ಅದು ರಾಜಕೀಯ ಇರ್ತದೆ ಅದರಲ್ಲಿ. ಆದರೆ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಸೂಫಿ ಸಂತರ ಶರಣರ ನಾಡು ನಮ್ಮದು. ಹಂಗಾಗಿ ನಮ್ಮಲ್ಲಿ ಮೊದಲಿನಿಂದಲೂ ಭ್ರಾತೃತ್ವ, ಸಹೋದರತ್ವ, ಸಾಮರಸ್ಯ ನಮ್ಮಲ್ಲಿ ಭಾಳ ತುಂಬಿ ತುಳುಕ್ತಾ ಇದೆ ನಮ್ಮ ಭಾಗದಲ್ಲಿ. ಇಲ್ಲ, ನಾವು ಮೊದಲನೇದಾಗಿ ನಾವು ಯಾವ ಧರ್ಮದವರು ಅನ್ನೋದಕ್ಕಿಂತ ನಾನು ಮೊದಲನೇದಾಗಿ ಮನುಷ್ಯ, ಮಾನವ. ನಮ್ಮಲ್ಲಿ ಮನುಷ್ಯತ್ವ, ಮಾನವೀಯತೆ ನಾವು ಬೆಳೆಸ್ಕೋಬೇಕು. ಮತ್ತು ಆಧ್ಯಾತ್ಮಿಕ ಧಾರ್ಮಿಕ ವಿಷಯ ಬಂದಾಗ ನಾವು ನಮ್ಮ ಧರ್ಮದ ಮೇಲೆ ಎಷ್ಟು ನಂಬಿಕೆ, ವಿಶ್ವಾಸ, ಶ್ರದ್ಧೆ, ಭಕ್ತಿ ಇಡ್ತೀವೋ ಅಷ್ಟೇ, ಅದಕ್ಕಿಂತ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಿ ಅಷ್ಟೇ ನಾವು ಪರಧರ್ಮದವರ ಜೊತೆಗೆ ಸೌಹಾರ್ದತೆಯಿಂದ ಬಾಳಿ ಬೇರೆ ಧರ್ಮವನ್ನು ಅಷ್ಟೇ ಪ್ರೀತಿಯಿಂದ ನಾವು ಕಾಣಿದಾಗ ಮಾತ್ರ ನಾವು ನಮ್ಮ ಭಾಗದಲ್ಲಿ ಇನ್ನಷ್ಟು ಶಾಂತಿ, ಸೌಹಾರ್ದತೆ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ದಿನ ವ್ರತ ಮಾಡ್ತೀವಿ ಸ್ವಾಮಿ. ಇವತ್ತು ಹಿಂದೂ ಮುಸ್ಲಿಮ್ಸ್ ಬಾಂಧವ್ಯದಿಂದ ನಮ್ಮ ಕರೀಂ ಸಾಬು ಸರ್ ಮನೆಯಲ್ಲಿ ಪ್ರಸಾದ ಮಾಡಿದ್ದೀವಿ. ನಾವು 48 ದಿನ ಸ್ನಾನ ಮಾಡ್ತೀವಿ ಸ್ವಾಮಿ. ತಣ್ಣೀರು ಸ್ನಾನ ಮಾಡ್ತೀವಿ ಡೈಲಿ 2 ಟೈಮ್, ಸಾಯಂಕಾಲ, ಬೆಳಗ್ಗೆ ಸ್ವಾಮಿ. ಬೆಳಗ್ಗೆ 3:30ಗೆ ಎದ್ದೇಳ್ತೀವಿ ಸ್ವಾಮಿ. ಬೆಳಗ್ಗೆ 3:30ಗೆ ಎದ್ದು 5:20 ಪೂಜೆ ಮುಗಿಸ್ತೀವಿ ಸ್ವಾಮಿ. ನಮಗೆ ಚೆನ್ನಾಗಿ ಅನಿಸ್ತಾ ಇದೆ. ಆದ್ದರಿಂದಲೇ ನಾವು ಊಟ ಮಾಡ್ತೀವಿ, ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಮಾಲಧಾರಿಗಳಲ್ಲಿ ನೀಚತೆ ಇಲ್ಲದೆ ಸಮಭಾವ
ಭಾವೈಕ್ಯತೆ ಸಹೋದರತ್ವ ಇರೋದ್ರಿಂದ ನಾವು ಪ್ರತಿ ವರ್ಷ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಇದು 3ನೇ ವರ್ಷ. ಇಲ್ಲ, ಇದು ನಮಗೆ ಸ್ವಧರ್ಮ ಪಾಲನೆ ಜೊತೆಗೆ ಅನ್ಯ ಧರ್ಮದ ಜೊತೆಗೆ ನಾವು ಸಹಬಾಳ್ವೆ, ಸಹೋದರತ್ವ ಮತ್ತು ಭಾವೈಕ್ಯತೆ ಬಹಳ ಮುಖ್ಯವಾಗಿದೆ ನಮ್ಮ ದೇಶಕ್ಕೆ. ಆದ್ದರಿಂದ ನಾವು ಇದನ್ನ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.